ರಾಜಕೀಯ ಪ್ರತಿಸ್ಪರ್ಧಿ ಯಾರಿದ್ದಾರೆ, ಪ್ರತಿದ್ವಂದ್ವಿ ಯಾರಿದ್ದಾರೆ, ಅವ್ರ ಮೇಲೆ ಕಣ್ಣಿಟ್ಕೊಂಡು ಅದು ಯಾರಾದರೂ ಮಾಡುವಂಥ ವಿಷಯನೇ ಎಲ್ಲ ರಾಜಕಾರಣಿಗಳು ಮಾಡೇ ಮಾಡ್ತಾರೆ. ಒಂದು ದೊಡ್ಡ ಆಲದ ಮರ ಬೆಳೀತಂದ್ರೆ ಅದಕ್ಕೆ ಇನ್ನೊಂದು ಮರವನ್ನು ಬೆಳಗ್ಗೆ ಬಿಡೋದಿಲ್ಲ, ಸಹಜ ಅದು ಎಲ್ಲರಿಗೂ ಗೊತ್ತಿರುವಂಥ ಓಪನ್ ಸೀಕ್ರೆಟ್ ಇಟ್ ಈಸ್. ಈ ಎಲ್ಲ ನೆಲೆಗಟ್ಟಿನಲ್ಲೇ ಇವತ್ತು ನಮ್ಮ ಡಿ ಕೆ ಶಿ ಅವರ ಎದುರಿಗೆ ಬಹುದೊಡ್ಡ ಸವಾಲು ಸ್ವತಃ ಪಕ್ಷದಲ್ಲಿದೆ. ಅದಕ್ಕಾಗಿ ಎಚ್ ಕೆ ಪಾಟೀಲ್ ಮಾತನ್ನು ಭಾಳ ಎಚ್ಚರಿಕೆಯಿಂದ ನೆನಪಿಡ್ಬೇಕಾಗಿದೆ. ಯಾಕಂದ್ರೆ ಅವ್ರು ಹೇಳ್ತಾ ಇದ್ದಾರೆ, ಇದು ಎಚ್ಚರಿಕೆ ಗಂಟೆ. ರಾಮಲಿಂಗಾರೆಡ್ಡಿ ಅವರು ರಾಜೀನಾಮೆ ಕೊಟ್ಟಾಗ ಹೇಳಿದಂಥ ಮಾತು. ಯಾಕಂದ್ರೆ ಎಲ್ಲರೂ ವಿಶ್ವಾಸ ಹೋಗ್ಬೇಕು. ಕೆ ಎಚ್ ಮುನಿಯಪ್ಪನವರು ಎದ್ದರು, ಕೆ ಜಿ ಜಾರ್ಜ್ ಅವರು ಎದ್ದರು, ನಿಧಾನಕ್ಕೆ ಮತ್ತೊಬ್ಬರು ಎದ್ದರು. ನಮಗಿದು ಖಾತೆ ಬೇಕು ಬೇಡ ಶುರು ಆಯಿತು. ಅದು ತಪ್ಪು. ನಾವು ಮುಖ್ಯಮಂತ್ರಿ ಏನು ಕೊಟ್ಟಿದ್ದಾರೆ ಮಾಡಬೇಕು ಅದನ್ನಷ್ಟ. ಅದನ್ನು ನೀವು ಕೇಳಿದರೆ ಏನೋ ವಿಶ್ವಾಸದಿಂದ ಅವರು ಏನೋ ಅದಕ್ಕೆ ಉತ್ತರ ಕೊಟ್ಟರು ಬಿಟ್ಟರು. ಬಟ್ ಏನಪ್ಪ ಅಂದ್ರೆ ಅದು ಏನಪ್ಪ ಮುಖ್ಯಮಂತ್ರಿ ಪರಮಾಧಿಕಾರ. ಆದರೂ ಸಹಿತ ಅವ್ರು ಬಂದರು, ಕೇಳಿದರು, ಇವ್ನು ಬಲಿಸ್ಕೊಂಡ್ರು, ಆಯ್ತು. ಆದರೆ ಇದಾದ ಮುಂದುವರೆದ್ರೆ ಈ ಕೆಲಸಗಳು ಆಗೋದು ಯಾವಾಗ? ಇನ್ನು 2 ವರ್ಷ ಇದರೊಳಗೆ ಸಾಯ್ತಾ ಇದ್ದಾವೆ. ಡೇಸ್ ಆರ್ ಗಾನ್, ಹೋಗ್ತಾ ಇದ್ದಾವೆ. ಅದಕ್ಕಾಗಿ ಈ ಒಂದು ಅತ್ಯಂತ ಸಂಘರ್ಷದ್ದು ಮತ್ತು ನಿರ್ಣಾಯಕ ಘಟ್ಟದಲ್ಲೇ ಡಿ ಕೆ ಶಿ ಅವರು ಮೊದಲು ತಮ್ಮ ಪಾರ್ಟಿಯ ಸರ್ವರನ್ನು ವಿಶ್ವಾಸ ತೆಗೆದುಕೊಂಡ, ಮೊದಲು ತಮ್ಮ ಜೊತೆಗೆ ಪರಮೇಶ್ವರ್ ಅವ್ರ ಫೋಟೋನು ಹಾಕ್ಕೊಂಡು ಇನ್ನೂ ಭಾಳ ಉತ್ತಮ. ಯಾಕಂದರೆ ಹಿರಿಯರು ಬೇಕಿಲ್ಲ, ಕೇವಲ ಕಿರಿಯರಿಂದ ಎಲ್ಲ ಆಗ್ತದಂತಲ್ಲ. ಹಿರಿಯರು ಬೇಕು, ಹೌದು, ಹೆಂಗಿರ್ತಾರೆ, ಓಡಾಡ್ತಾರೆ, ಮಾಡ್ತಾರೆ, ಅವ್ರ ಸಹಾಯ ಸಹಕಾರ ಬೇಕು, ಸರಿ. ಆದರೆ ಅದೇ ಕಾಲಕ್ಕೆ ಹಿರಿಯರ ಮಾರ್ಗದರ್ಶನ ಅದು ಅಷ್ಟೇ ಮುಖ್ಯ. ಒಂದು ಏನೋ 10-15 ಜನ ಇದ್ದಾರೆ ಇವ್ರಿಗೆ ಸೀನಿಯರ್ಸ್, ಅವ್ರಿಗೆಲ್ಲ ವಿಶ್ವಾಸ ತೆಗೆದುಕೊಂಡು ಒಂದಿಷ್ಟು ಕೆಲಸ ಕೊಟ್ಟರೆ ಅವರು ಮಾಡೋಂಗಿದ್ದಾರೆ. ಆ ದಿಶೆಯಲ್ಲೇ ಡಿ ಕೆ ಶಿವಕುಮಾರ್ ಅವರು ಒಳ್ಳೆ ಹೆಜ್ಜೆ ಇಡಬಹುದು, ಇಡ್ತಾರೆ ಅನ್ನೋಂಥ ಮಾತನ್ನು ಇಲ್ಲೇ ಪ್ರಸ್ತಾಪಿಸ್ತಾ, ಇನ್ನೊಂದ್ರ ಜೊತೆಗೆ ಇಲ್ಲೇ ಇನ್ನೊಂದು ನಮ್ಮ ಬಿ ಕೆ ಹರಿಪ್ರಸಾದ್ ಅವರು ಸಹಿತ ಪಕ್ಷದ ಕೆಲಸ ಎಲ್ಲ ಒಳ್ಳೆ ನಿಷ್ಠುರವಾಗಿ ಕಾಂಗ್ರೆಸ್ ಸಿದ್ಧಾಂತಿ ಅವರು. ಲೆಫ್ಟ್ ಅನ್ನೋದಿಲ್ಲ, ರೈಟ್ ಅನ್ನೋದಿಲ್ಲ, ಅವ್ರಿಗೆ ಯಾವುದೂ ಅಲ್ಲ. ಅವರು ಕಾಂಗ್ರೆಸ್ ಸಿದ್ಧಾಂತಿ, ಜಾತ್ಯತೀತವಾದಿ ನೆಲೆಗಟ್ಟಿನೆಲ್ಲ ಬೆಳೆದಂಥವ್ರು. ಅವರು ಸಹಾಯ ಸಹಕಾರವನ್ನು ಪಡ್ಕೋಬೇಕಾದ್ರೆ ಪಡ್ಕೊಳ್ತಾರೆ. ಯಾಕಂದ್ರೆ ಅವರಿಬ್ಬರನ್ನು ಜೋಡಿಸಿದ್ದು ಒಂದು ಭಾಳ ಗಮನಿಸ್ಬೇಕಾಗಿದ್ದೇನಪ್ಪ ಅಂದ್ರೆ ಮೂಲ ಕಾಂಗ್ರೆಸ್ ಅಂದರೆ ಕಾಂಗ್ರೆಸ್ಸನ್ನು ಸದೃಢ ಮಾಡೋ ವಿಷಯ. ಹೆಜ್ಜೆಗಳೇನೋ ಸರಿ ಇದ್ದಾವೆ, ಎಲ್ಲರೂ ಇಲ್ಲಂತಲ್ಲ. ಆದರೆ ಆ ಹೆಜ್ಜೆಗಳನ್ನು ಎಲ್ಲರ ಜೊತೆಗೆ ಮಾತನಾಡಿ ವಿಶ್ವಾಸ ತೆಗೆದುಕೊಂಡಿಟ್ಟರೆ ಇನ್ನೂ ಒಂದಿಷ್ಟು ಬಲಿಷ್ಠವಾದಂಥ ಏನಪ್ಪ ಅಂದ್ರೆ ಗಟ್ಟಿ ತಳಪಾಯ ಇದ್ದಂಥ ಒಂದು ಸಂಘಟನೆ ಮಾಡ್ಬೋದು, ಕಾಂಗ್ರೆಸ್ಸನ್ನು ಬೆಳೆಸ್ಬೋದು. ಈ ನೆಲೆಗಟ್ಟಲ್ಲಿ ಇವತ್ತು ಈ ನಮ್ಮ ಡಿ ಕೆ ಶಿ ಅವ್ರಿಗೆ ಕೆಲವು ವಿಚಾರಗಳನ್ನು ಹೇಳಬೇಕಾಗಿತ್ತು, ಹೇಳೋದು ಈ ವಿಷಯದಲ್ಲೇ. ಯಾಕಂದ್ರೆ ಮೊದಲನೇದಾಗಿ ವಿಶ್ವಾಸ ತೆಗೆದು ಕಾಂಗ್ರೆಸ್ಸನ್ನು, ಎರಡನೇದಾಗಿ ಎದುರಾಳಿ ಏನು ಸಾಮಾನ್ಯರು